ಸಾವುಕಾರ್ರಿ ಓ ಸಾವುಕಾರ ನಾವಂಜರ ಗಾಡಿಗೆ ಪೆಟ್ರೋಲ್ ಹಾಕೊಂಬರ್ತ ಆತನ ನೀವು ಯಾರು ಮುಗಿಸ್ರಿ ಮುಗಿಸ್ಬಾಗ ನಾವೊಂದು 5 ಎಕರೆ ಟ್ಯಾಕ್ಟ್ರ್ ನೀಗ್ಲು ಹೊಡೆದ ಅದಿಟ್ಟು ಹೊಡ್ಕೊಂಬರ್ತ ಆತ ನೀವು ಬರೀ ಫೋನ್ ಮಾಡ್ರಿ ನನಗೆ ಮತ್ತು ರೊಕ್ಕ ಕ್ಯಾಶ್ ಕೊಡ್ತೀರಿ ಏನು ಫೋನ್ಪೇ ಮಾಡ್ತೀರಿ? ಹೋಗ ನಾ ಎಲ್ಲ ಹೇಳ್ತೀನಿ. ಜಮೀನುದಾರನ ಹೆಸರು ಹೇಳಿದ್ರಿ ಹೋಗು. ಓಕೆ ನಮಸ್ಕಾರ ಬರ್ತಾರೆ. ಯಾರಿದ್ರಿ ಆ ಮನೆಯಲ್ಲಿ? ಶಕ್ತಿ ಪ್ರಸಾದ್ ಶಕ್ತಿ. ಓಹೋ ಬನ್ನಿ ಶ್ರೀಮಂತ್ರಿ, ಅವರು ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಬನ್ನಿ ಕುಳಿತುಕೊಳ್ಳಿ. ಪರವಾಗಿಲ್ಲ ಮಿಸೆಸ್ ಪವಿತ್ರ, ನೀನು ತುಂಬಾ ಒಳ್ಳೆ ಹುಡುಗಿ. ಆದರೆ ನಿನ್ನ ಗಂಡ ನನಗೆ ಎದುರಾಗಿ, ಅಂದರೆ ನನ್ನ ವೈರಿಯಾಗಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿ. ನೋಡಿ ಶ್ರೀಮಂತ್ರಿ, ನಮ್ಮ ಯಜಮಾನರು ಸತ್ಯದ ಪರವಾಗಿ ನಿಲ್ತಾರೆ. ಅನ್ಯಾಯವನ್ನು ಕಂಡ್ರೆ ಸಿಡಿದೆದ್ದ ಸೂರ್ಯ ಅವರು. ನಮ್ಮ ಎದುರು ಪವಿತ್ರ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗುತ್ತೇನೆ. ಅದು ನಾಳೆ ಬೆಳಗ್ಗೆ 10 ಗಂಟೆಗೆ. ನಿನ್ನ ಗಂಡನನ್ನು ಜೈಲಿನಲ್ಲಿ ಹಾಕಿಸಿ ಚಿತ್ರೇಶ ಕುಡಿಸಬಲ್ಲೆ. ಆದರೆ ನಾನು ಒಬ್ಬ ಜನಸೇವಕ, ಅದಕ್ಕಾಗಿ ಸುಮ್ಮನೆ ಬಿಡುತ್ತಾ ಇದ್ದೇನೆ. ಮತ್ತೊಮ್ಮೆ ನನ್ನ ದಾರಿಗೆ ಬರಬಾರದು. ಶ್ರೀಮಂತ್ರಿ, ನೀವು ನಮ್ಮ ಮನೆಯವರೆಗೂ ಬಂದಿದ್ದೀರಿ. ಇನ್ನು ಮುಂದೆ ನೀವು ಮುಖ್ಯಮಂತ್ರಿ ಆಗುವವರು, ಅದು ನಾಳೆನೆ. ನೋಡಿ, ಮುಖ್ಯಮಂತ್ರಿ ಆಗಬೇಕೆಂಬ ಆಸೆ ನಿಮಗಿದ್ರೆ ನನ್ನ ಗಂಡನ ತಂಟೆಗೆ ಬರಬೇಡಿ. ಒಂದು ವೇಳೆ ಬಂದಿದ್ದೀಯಾದ್ರೆ ಜೀವನದಲ್ಲಿ ಯಾವತ್ತೂ ನೀವು ಮುಖ್ಯಮಂತ್ರಿ ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ಪವಿತ್ರ, ಈಗಾಗಲೇ ನಾನೇ ಮುಖ್ಯಮಂತ್ರಿ ಎಂದು ಘೋಷಣೆ ಆಗಿರುವಾಗ ನಿನ್ನಂತ ಭಿಕಾರಿಗಳಿಂದ ನನಗೆ ಯಾವ ಇಷ್ಟ ಇಲ್ಲ. ಸೇಡಿಗಾಗಿ ನಡೆದಿತ್ತು ರಾಮಾಯಣ, ಸೇಡಿಗಾಗಿ ನಡೆದಿತ್ತು ಕುರುಕ್ಷೇತ್ರ. ಆದರೆ ಈಗ ನನ್ನ ಸೇಡ ತೀರಿಸ್ಕೊಳ್ಬೇಕಾದ್ರೆ ನಿನ್ನ ಶೀಲಹರಣ ಆಗಲೇ. ಏಯ್ ಕಂತ್ರಿ, ಈಗ ನೀ ನನ್ನ ಕೈ ಹಿಡಿದ ಈ ದೃಶ್ಯವನ್ನ ನಾಳೆ ಫೇಸ್ಬುಕ್ಕಿಗೆ ಬಿಟ್ರೆ ಮಂತ್ರಿ ಅಲ್ಲವೋ, ಪಂಚಾಯಿತಿ ಮೆಂಬರ್ ಕೂಡ ಆಗೋದಿಲ್ಲ ನೀನು. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಒಂದು ವೇಳೆ ನನ್ನ ಗಂಡ ಬಂದಿದ್ಯಾದ್ರೆ ನಿನ್ನ ಜೀವ ಸಹಿತ ಬಿಡೋದಿಲ್ಲ. ಗಂಡ? ಪವಿತ್ರ, ಗಂಡನಿಗೆ ಸತಿ ಸಾವಿತ್ರಿಯಾಗಿರುವೆನೆಂದು ಸೊಕ್ಕಿನಿಂದ ಕೊಬ್ಬಿ ನಿಂತಿರುವ ಹೊಚ್ಚಣ್ಣೆ. ಬೇಡ ಬೇಡ ಮಂತ್ರಿಗಳೇ, ನನ್ನ ಹೊಟ್ಟೆಯಲ್ಲಿ ಮಗು ಬೆಳೆಯುತ್ತಿದೆ. ನೋಡಿ, ನಾನು ನೀವು ಹೇಳಿದ ಹಾಗೆ ಕೇಳ್ತೀನಿ. ಏನ್ ಮಾಡ್ಬೇಕು ಹೇಳಿ? ಆಯ್ತು, ನೀವು ಹೇಳಿದ್ದು ನನಗೆ ಅರ್ಥವಾಯಿತು. ಈಗಲಾದರೂ ನಿನ್ನನ್ನು ನಾನು ಬಲಾತ್ಕಾರ ಮಾಡಿಬಿಡುತ್ತೇನೆ.
ಆಗಿದೆ ಗೌಡ್ರಿ. ಹಾಗಾದರೆ ಈಗಾಗಲೇ ನೀನು ನಾನು ಹೇಳುವಂತೆ ಕೇಳಬೇಕು. ಹೇಳಿ, ಅದೇನ್ ಮಾಡ್ಬೇಕು ಅಂತ ಹೇಳಿ. ಹಾಗಾದರೆ ನನಗಾಗಿ, ನನ್ನ ಮನಸ್ಸಿನ ಶಾಂತಿಗಾಗಿ ಒಂದು ಇಂಪಾದ ಗೀತೆಯನ್ನು ಹಾಡಬಲ್ಲೆ. ನಾನು ಬದುಕಬೇಕಾದ್ರೆ ಇವನು ಹೇಳಿದ ಹಾಗೆ ಕೇಳಲೇಬೇಕು. ಇಲ್ಲ ಅಂದ್ರೆ ಇನ್ನು ಈ ಜಗತ್ತನ್ನೇ ನೋಡದೆ ನನ್ನ ಮಗು ನನ್ನ ಕೈಗೆ ಸಿಗುವುದಿಲ್ಲ. ಹೌದು, ಹಾ ಆಯ್ತು ಶ್ರೀಮಂತ್ರಿ, ನಿಮ್ಮ ಆಸೆಯೇ ನನ್ನ ಆಸೆ. ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ. ಕವಿ ಕಾಳಿದಾಸನ ಶಾಕುಂತಲೆ